ಈಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಂತ ಕೆಲವು SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ಸ್ ಯಾವುದು ನಮ್ಮ ಗಣೇಶ ಚೌತಿಗೆ ಮತ್ತು ಕೃಷ್ಣಾಷ್ಟಮಿಗೆ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ DJ ಇಲ್ಲ, ಅದೆಲ್ಲ ಇದೆ. ಮೇ ಬಿ ವಿ ಕ್ಯಾನ್ ಅಗ್ರಿ ಆನ್ ಫ್ಯೂ ಥಿಂಗ್ಸ್. ಬಟ್ 10:30 ಒಳಗೆ ನೀವು ಕಾರ್ಯಕ್ರಮನ ಮುಗಿಸ್ಬೇಕು, ನೀವೆಲ್ಲ ಕಡೆ CCTV ಕ್ಯಾಮರಾ ಹಾಕಬೇಕು. ಇದು ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ 10:30 ಒಳಗೆ ನಾವು ಹಿಂದಿನ ಇಲ್ಲಿ ಕಾರ್ಯಕ್ರಮ ಆಗ್ತದೆ. ವಿ ನೆವರ್ ಫೇಸ್ ಎ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. 10:30 ಒಳಗೆ ನೀವು ಮುಗಿಸೋದಕ್ಕೆ ಕೆಲವು ಸತಿ ಕಷ್ಟ ಆಗ್ತದೆ. ಪುನಃ 10:30 ಒಳಗೆ ಮುಗಿಸಿದ್ರೆ ಪುನಃ ಆರ್ಗನೈಸರ್ಸ್ ಮೇಲೆ ಕೇಸ್ ಹಾಕೋದು ಅದು ಇದು ಎಲ್ಲ ಆದ್ರೆ ನಮ್ಗೆ ಒಳ್ಳೆ ಒಂದು ಶಾಂತಿಯಿಂದ ನಮ್ಮ ಹಬ್ಬವಂತ ನಾವು ಆಚರಣೆ ಮಾಡ್ಲಿಕ್ಕೆ ಆಗದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹಿಂದೆ ಸಾಗಿದೆ, ಹಿಂದೆ ಸೆಲ್ಲಿ ಕಾರ್ಯಕ್ರಮ ಆಗಿದೆ, ಚೌತಿ ಅಷ್ಟಮಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಈಗ 10:30 ಅಂತ ಏನೋ ಒಂದು ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ಅದು ನಮ್ಗೆ 10:30 ಅಟ್ಲೀಸ್ಟ್ 12 ಆಗ್ತದೆ. ಆಚೆ ಆಗುವಾಗ ಕಾರ್ಯಕ್ರಮ ವೈಂಡ್ ಅಪ್ ಮಾಡುವಾಗ ಮಿನಿಮಮ್ 12 ಆಗ್ತದೆ. 12:30 ಹಾಗೆ ಆಗ್ತದೆ. ಈಗ ಎಷ್ಟು ಕೊಟ್ಟಿಲ್ಲ 10:30 ಸಾಕಾಗುದಿಲ್ಲ ನಮ್ಗೆ ಅಂತ ಹೇಳುದು. 12:30 ಕೊಟ್ರೆ ಮುಂದೆ ಪೊಲೀಸ್ ಕಮಿಷನ್ ಇಲ್ಲ ಅಂತ ಈ ಸಬ್ಜೆಕ್ಟ್ ನಾನು ಇರ್ತೀನಿ. ನಾನು ಕೇಳೋದು ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಸರ್, ಯಾವುದಾದ್ರು ಒಂದು ಧಾರ್ಮಿಕ ಕಾರ್ಯಕ್ರಮ 10:30 ಆಸ್ ಪರ್ ದ ರೂಲಿಂಗ್ ಕಾಂಟ್ ಗಿವ್ ಸೌಂಡ್ ಪರ್ಮಿಷನ್ ಆಫ್ಟರ್ 10:30 or 11 ಆಸ್ ಪರ್ ದ ಕೋರ್ಟ್ ಆರ್ಡರ್. ಬಟ್ ಯಾವುದಾದ್ರೂ ಒಂದು ದೈವಸ್ಥಾನ, ದೇವಸ್ಥಾನ, ಯಕ್ಷಗಾನ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮ, ಉತ್ಸವ ಇತ್ಯಾದಿಗಳು, ಅಷ್ಟಮಿ, ಚೌತಿ, ನವರಾತ್ರಿ 10:30 ಒಳಗಡೆ ಮುಗಿಸ್ಲಿಕ್ಕೆ ಆಗತ್ತೆ. ಏನೋ ಕಣ್ಣು ಪುಸ್ತಕ ಇದೆ ಅಂತ ಕೊಡಿ ಅಂತ ಹೇಳಿದ್ರೆ ನೀವು ಎಲ್ಲರಿಗೂ ಏನು ಯಾವ ರೀತಿಯ ವ್ಯವಸ್ಥೆ ಮಾಡ್ತಾರೆ? ನನಗೆ ನಿಮ್ಮ ಹತ್ರ ಕೇಳೋದು, ನೀವು ಇವತ್ತು DC ಡಿಸ್ಟ್ರಿಕ್ಟ್ ದಂಡಾಧಿಕಾರಿ, ನಿಮಗೂ ಗೊತ್ತಿಲ್ಲದಂತ ಈ ರೀತಿಯ ವ್ಯವಸ್ಥೆಗಳಾಗತ್ತೆ ನನಗೆ ಗೊತ್ತಿಲ್ಲ. ಆದರೆ ನೀವು ಒಂದು ನೋಡಬೇಕು ಸರ್, ಎಲ್ಲೂ ಆಗಲ್ಲ ಸರ್. ಸ್ಪೀಕರ್ ಅವರಿಂದ ಹಿಡಿದು, ಡಿಸ್ಟ್ರಿಕ್ಟ್ ಮಿನಿಸ್ಟರಿಂದ ಹಿಡಿದು, ಶಾಸಕರಿಂದ ಹಿಡಿದು ಎಲ್ಲರೂ ರಾತ್ರಿ 12 ಗಂಟೆಗೆ 2 ಗಂಟೆಗೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ, ಅಧಿಕಾರಿಗಳು ಭಾಗವಹಿಸ್ತಾರೆ. ನೀವು ಪತ್ರಿಕೆಯಲ್ಲಿ ಒಂದು ನಾವು ಕೇಳಲಿಕ್ಕೆ ತಯಾರಿಲ್ಲ. ನಾನು ನಿಮ್ಮ ಹತ್ರ ಹೇಳಿದೆ, ನೀವು ಅದನ್ನು ಸರಿಪಡಿಸಿಕೊಂಡು ಆರ್ಡರ್ ಕೊಡಿ, ಇಲ್ಲದ್ರೆ ಸುಮ್ಮನೆ ಆರ್ಡರ್ನ ಅವರಿಗೆ ಕೊಟ್ಟದಂತ ಇಡೀ ಊರಲ್ಲಿ ಅಷ್ಟಮಿ ಚೌತಿ ಮಾಡಿದಕ್ಕೆ ನಾವೆಲ್ಲ ಕೇಸ್ ಹಾಕೊಳ್ಬೇಕಾಗ್ತದೆ ಅಷ್ಟೇ. ಸುಮ್ಮನೆ ಅದೇ ಮೈ ತಾವು ಗಮನಕ್ಕೆ ತಂದಿರಿ ಸರ್. ಒಂದ್ಸರಿ ಕಮಿಷನರ್ ಅಷ್ಟು ಮಾತಾಡಬೇಕಾಗ್ತದೆ. ಯಾಕಂದ್ರೆ ಇದು ಕಮಿಷನರ್ ಸಂಬಂಧ ಮೈಟ್ ಬಿ ಡನ್ ಇನ್ ಗುಡ್ ಫೇತ್. ಒಳ್ಳೆ ವಿಷಯಕ್ಕನ್ನ ಮಾಡಿರ್ಬೋದು. ಬಟ್ ನಾವು ಹಿಂದಿಂದ ಆಗ್ತಾ ಇದ್ದಾರೆ ಇಲ್ಲಿ ಏನು ಸಮಸ್ಯೆ ಬರಲಿಲ್ಲ. ಮತ್ತು ಪುನಃ ನೀವು ಎಲ್ಲ ಕಡೆ CCTV ಹಾಕಿ ಅಂತ ಹೇಳಿದ್ರೆ ನಾವು ಇಟ್ಸ್ ಗೋಯಿಂಗ್ ಟು ಕಾಸ್ಟ್ ಅಸ್. ಎಲ್ಲರಿಗೂ ಎಲ್ಲ ಅಷ್ಟು ಕಡೆ ಕೃಷ್ಣಾಷ್ಟಮಿ ಮಾಡ್ತಾರೆ, ಶಾರದೋತ್ಸವ ಮಾಡ್ತಾರೆ, ಎಲ್ಲ CCTV ಎಲ್ಲ ಹಾಕ್ಲಿಕ್ಕೆ ಪುನಃ ಖರ್ಚಾಗ್ತದೆ ಅದಕ್ಕೆಲ್ಲ. ಸೊ ಜಸ್ಟ್ ಒಂದು ಮೀಟಿಂಗ್ ಮಾಡಿ ಹೌ ಬೆಟರ್ ಟು ಸಾಲ್ವ್ ಇಟ್ ಅಂತ ನೀವೊಂದು ಕರೆದು ಮಾತಾಡಿ. ನಾನು ಕಮಿಷನರ್ ಅವ್ರ ಹತ್ರ ಒಂದ್ಸರಿ ಮಾತಾಡ್ತೀನಿ. ಬಟ್ ತಾವು ಮಾತಾಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್ ಹತ್ರ ಒಂದ್ಸರಿ ಮಾತಾಡಿದ್ರೆ ಬೆಟರ್ ಅನ್ಕೊಂತೀನಿ. ಅಲ್ಲ, ನಾವಿನ್ನೂ ಮಾತಾಡಲಿಲ್ಲ, ಬಂದದಷ್ಟೇ, ನಮಗೆ ಈಗ ಗೊತ್ತಾಗಿದ್ದಷ್ಟೇ. ಬಟ್ ಆಸ್ ಅ DC ನಾವು ನಮ್ಮ ಸಮಸ್ಯೆ ನಿಮ್ಮ ಹತ್ರ ಹೇಳಬೇಕಾಗ್ತದೆ. ಇನ್ನು ಮೀಟಿಂಗ್ ಇದ್ದೆ ಹೇಳಿದ್ದೇವೆ, ಮಿನಿಸ್ಟರ್ ಮೀಟಿಂಗ್ ಆದರೂ ಪುನಃ ಅದನ್ನು ತೆಗಿದ್ದೇವೆ. ಈಗಿಂದ ಆರ್ಡರ್ ಆಮೇಲೆ ಬಂದಿದೆ. ಇಲ್ಲಿಂದ್ರೆ ಮಿನಿಸ್ಟರ್ ಒಂದು ಜಿಲ್ಲಾ ಮೀಟಿಂಗ್ ಅದರಲ್ಲಿ ತೆಗಿಯುವಾಗ ನಾವು ಟೇಕನ್ ಇಟ್. ನಾವೆಲ್ಲ ಸಹ ವಿಷಯದಲ್ಲಿ ಮಾತಾಡ್ತೇವೆ. ನಾನು ಕಮಿಷನರ್ ಅವ್ರ ಜೊತೆ ಒಂದ್ಸರಿ ಮಾತಾಡ್ತೀನಿ. ಮೆರವಣಿಗೆ ಹೋಗುವಾಗ ಟೇಕ್ ಟೈಮ್. ಹೋಗಿ ನೀವು ಅವ್ರನ್ನ ಓಡಿಸ್ಲಿಕ್ಕೆ ಆಗ್ತಾರೆ ಜನರ ಹತ್ರ. ಬೇಗ ಓಡಿ, ಪೊಲೀಸರು ಟೈಮ್ ಕೊಟ್ಟಿದ್ದಾರೆ, ನಿಮ್ದು ಹಬ್ಬ ಇಷ್ಟಕ್ಕೆ ಮುಗಿಬೇಕು, ನಾಳೆ ಬೇರೆ ಹಬ್ಬ ಸ್ಟಾರ್ಟ್ ಮಾಡಿ. ನಾಟ್ ಪಾಸಿಬಲ್. ಮಂಗಳೂರು ದಸರಾ ಮೈಸೂರು ನಂತರ ಫೇಮಸ್. ದಸರಾ ಹೊರಡೋದು ರಾತ್ರಿ 8 ಗಂಟೆಗೆ, ಮುಟ್ಟುದು ಬೆಳಿಗ್ಗೆ, ದೇವರನ್ನ ನೀರಿಗೆ ಹಾಕಿದ್ದು ಬೆಳಿಗ್ಗೆ, ಎಲ್ಲ ತರಿಸಿಗೆ ಬೆಳಿಗ್ಗೆ ಆಗ್ತದೆ ಇನ್ವೇರಿಯಬ್ಲಿ. ನೀವು ಹಾಗಾದ್ರೆ ದಸರಾ ಮಾಡಬೇಡಿ ಅಂತ ಹೇಳ್ತೀರಾ ಪೊಲೀಸರು? ನನಗೆ ಗೊತ್ತಿಲ್ಲ. ಈ ರೀತಿಯ ಜನರು ರಿಯಾಕ್ಟ್ ಮತ್ತು ಬೇರೆ ರೀತಿಯ ರಿಯಾಕ್ಟ್ ಆಗೋ ರೀತಿಯಲ್ಲಿ ನಾವು ಮಾಡಬಾರ್ದು ಸರ್. ರಸ್ತೆಯಲ್ಲಿ ಅರ್ಜೆಂಟ್ ಆಗ್ತಂತ ರಸ್ತೆಯಲ್ಲಿ ವೆಹಿಕಲ್ ಬಿಡಬೇಡಿ ಅಂತ ಹೇಳ್ತಾರೆ ಸರ್. ನೋಡೋಣ ಸರ್, ಲೆಟ್ ಅಸ್ ಡಿಸ್ಕಸ್. ಅವ್ರು ಏನು ಹೇಳ್ತಾರೆ ಅಂತ ಇದು ಒಂದ್ಸರಿ ಕೂತ್ಕೊಂಡು ಚರ್ಚೆ ಮಾಡೋಣ ಸರ್. ಅದಕ್ಕೆ ಸಂಬಂಧಪಟ್ಟಾಗೆ ಅಧ್ಯಕ್ಷರೇ, ಕಾರ್ಯಕ್ರಮಗಳು ಹಿಂದೆ ಸ್ಕೂಲ್ಗಳಲ್ಲಿ ಚೌತಿ ಅಷ್ಟಮಿ ನಡೀತಾ ಇತ್ತು. ಶಾಲೆ ಮಾತ್ರ ಬಿಲ್ಡಿಂಗ್ ಈಗ ಸರ್ಕಾರ ಅನುದಾನ ಕೊಟ್ಟದ್ದು. ಹಿಂದೆ ಹಿರಿಯರು ಊರಿನವರೇ ಕಟ್ಟಿದಷ್ಟು ಸ್ಕೂಲ್ ಅದು. ಅಲ್ಲಿ ಗ್ರೌಂಡ್ ಮಾಡಿ ಕೂಡ ಊರಿನವರು ಸೇರಿ ಗ್ರೌಂಡ್ ಮಾಡಿರುವಂಥದ್ದು. ಈಗ ಅದನ್ನು ನೀವು ಎಕ್ವೈರ್ ಮಾಡಿಕೊಂಡು ಅಲ್ಲಿ ಮಾಡಬಾರ್ದು ಅಂತ, ಅದನ್ನು ಕೂಡ ನಿಲ್ಲಿಸಬೇಕು ಅಂತ. ಮೊದಲ ಪದ್ಧತಿಯಲ್ಲಿ ಹೇಗಿತ್ತು, ಮೊದಲು ನಡೀತಾ ಇದ್ದದ್ದು, ಹೊಸದಕ್ಕೆ ನೀವು ಪರ್ಮಿಷನ್ ಕೊಡಬಹುದು. ಹಿಂದೆ ಯಾವ ಸ್ಕೂಲಲ್ಲಿ ಚೌತಿ ಅಷ್ಟಮಿ ನಡೀತಿತ್ತು ಅದಕ್ಕೆ ಇನ್ನು ಮುಂದೆ ನಡೆಯುವಾಗೆ ಆಗುತ್ತೆ. ಅದು ನಮ್ಮ ಈ ಪದ್ಧತಿ. ಕೆಲವರು ಸ್ಕೂಲ್ನ ಒಳಗೆ ಗಣಪತಿ ಇಟ್ಟು ಅಥವಾ ಕೃಷ್ಣನ ಮೆರವಣಿಗೆಯಲ್ಲಿ ಕೊಂಡೋಗಿ ಅದು ಡೇ ಏನೋ
ನೈಟ್ ಅಲ್ಲಿ ಇಡುವುದಿಲ್ಲ. ಮತ್ತೆ ಕೆಲವರಲ್ಲಿ ಅಲ್ಲಿ ಅದರ ಶಾಲೆಯ ಒಟ್ಟಾರದಲ್ಲಿ ಗಣಪತಿ ಇರ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.